अस्सलाम वालेकुम रहमतुल्लाहि व बरकातु। ಹಾಯ್ ಎಲ್ಲೋ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದಿರಿಪ್ಪ? ನಾನಂತೂ ಮಸ್ತ್ ಅದೀನಿ. ನೀವು ಹೆಂಗದಿರಿ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ವಿಡಿಯೋ ಏನಂದ್ರ ಪಾಯ ಸೂಪ್ ಮಾಡಾತಿದ್ವಿ. ಅದು ಹೆಂಗೈತೆ ಅನ್ನೋದು ನೋಡ್ಕೊಂಡ್ ಬರ್ರಿ. ತಡ ಮಾಡೋದ್ಯಾಕ ಶುರು ಬರ್ರಿ ವಿಡಿಯೋ. ಸ್ವಲ್ಪ ಧನಿಯಾ ಪೌಡರ್ ಹೋಯ್ತು. ನೆಕ್ಸ್ಟ್ ಐಟಮ್ ಇದೆಲ್ಲ ಮಿಕ್ಸರ್ಗೆ ಹಾಕ್ಬೇಕಂತ ಲವಂಗ ಅಂತಿದ್ದು. ಇದು ಏನೈತಿ, ಇದು ಉಳ್ಳಾಗಡ್ಡಿ, ಕೊತ್ತಂಬರಿ, ಬೆಳ್ಳುಳ್ಳಿ ಎಲ್ಲಾ ರೆಡಿ ಮಾಡಾತಾರ ನಮ್ಮ ಹುಡುಗರು. ಇದು ಲವಂಗ ಅದು ಮಿಕ್ಸರ್ಗೆ ಹೋಗುತ್ತಂತ. ಅವತ್ ಚಾಕಿ ಪಾಕಿ ಎಲ್ಲ ಹಿಡ್ದಾರ. ಇವೆಲ್ಲ ಮಸಾಲಿ ನಮ್ಮ ಹುಡುಗರು ಮಿಕ್ಸರ್ಗೆ ಹೋಯ್ತು ಹಾಕಾಗತ್ತಾರ. ಮಿಕ್ಸರ್ಕ ಕೊತ್ತಂಬರಿ ಹೋಯ್ತು, ಉಳ್ಳಾಗಡ್ಡಿ ಹಾಕಾಗತ್ತಾರ. ಇದು ಯಾವುದು ಯಾವ ಚಾಕಿಯು ದಾಲ್ಚಿನ್ನಿ ಅಂತ ಕನ್ನಡದಾಗ ಏನಂತಾರ ನೀವ ಕಮೆಂಟ್ ಮಾಡ್ರಿ. ಅದು ಹೋಯ್ತು. ಬೆಳ್ಳುಳ್ಳಿ ಹೋದು, ಯಾಲಕ್ಕಿ ಹೋದು, ಉಳ್ಳಾಗಡ್ಡಿ ಹೋದು ಹಾಕೊಂಡ್ ಸ್ವಲ್ಪ ಮಾರಿ ನೋಡ್ರಿ. ಮುಜ್ಮೇಲ್ ಇಂಗ್ಲಿಷ್ ನಾವ್ 10th ಫೇಲ್ ಆದ್ರೂ ಇಂಗ್ಲಿಷ್ ಮಾತಾಡ್ತಾವ ಹಡ್ಸಿ ಮಕ್ಳು ನೋಡ್ರಿ. ಈಗ ಉಳ್ಳಾಗಡ್ಡಿ ಕೊಯ್ಯಾವ. ಇವ್ರ ನಮ್ ಕುಕ್ಕರ್ ಬಟ್ಟ ಮಾಮ್ಸ್. सर क्या नाम है आपका? चेहरा उठाओ ना, अच्छे लग रहे हो. ಇವರೇ ನೋಡ್ರಿ ಅಡಿಗೆ ಮಾಡೋರು. ಎಲ್ಲಾಗ ಮಸಾಲ ಟಮಾಟೆ ಹೋಯ್ತು. ಇವ ನೋಡ್ರಿ ಟಾರ್ಚ್ ಹಿಡ್ಕೊಂಡ್ ಕುಂತಾನ. ತಿನ್ನಾಕಂದ್ರ ಫಸ್ಟ್ ಬಂದ್ಬಿಡ್ತಾನ ಇವ. ನೋಡ್ರಿ ಹಸಿ ಮೆಣಸಿನಕಾಯಿ, ಇದು ಐತಿ ಟಮಾಟಿ ಕಟ್ ಮಾಡಿ ಹಾಕಾಗತ್ತಾರ. ಎಲ್ಲಾ ಮಸಾಲೆ ರೆಡಿ ಆಗತ್ತದ. ಎಲ್ಲ ಒಮ್ಮೆ ಮಿಕ್ಸರ್ ಹಾಕ್ತಾರ. ರೆಡಿ ಆಯ್ತು ಎಲ್ಲ ಮಸಾಲ. ಈಗ ಏನೈತಿ ಮಿಕ್ಸರ್ ಎಲ್ಲ ಐತಿ. ಈಗ ಮಿಕ್ಸರ್ ರೆಡಿ ಆಗತ್ತದ ನೋಡ್ರಿ. ಅದು ಮಿಕ್ಸರ್ ಹಾಕೊಂಬರಮ್ಮ ನೋಡ್ರಿ. ಎಲ್ಲಾ ಮಸಾಲ ಇದು ಮಿಕ್ಸರ್ ಹಾಕಮ್ಮ. ಚಾಲು ಆಯ್ತು ಮಿಕ್ಸರ್. ಮಿಕ್ಸರ್ ಹಾಕಿ ಫುಲ್ ಸಣ್ಣಾಗಿ ಮಾಡಲ್ಲ ಇದು. ನೋಡಮ್ ಸಣ್ಣ ಐತಿಲ್ಲ ನೋಡ್ರಿ. ಇಷ್ಟು ಸಣ್ಣ ಆಗ್ಯದ. ಇನ್ನೊಂದ್ ಸ್ವಲ್ಪ ಸಣ್ಣ ಮಾಡಮ್ಮ. ಬರ್ರಿ ನೋಡಮ್ ಎಷ್ಟು ಸಣ್ಣ ಆಗ್ಯದ. ನೋಡಮ್ ಸಾಕ. ಇಷ್ಟು ಸಣ್ಣ ಸಾಕ. ಬಂದ್ಕೊಳ್ಬಿಡ. ಇನ್ನೊಂದ್ ಸ್ವಲ್ಪ ಸಣ್ಣ ಮಾಡೋದು. ಯಾಕಂದ್ರ ಬಾಳ ದಪ್ಪ ಆಗುತ್ತೆ. ಸ್ವಲ್ಪ ನೀರ್ ಹಾಕಿ ಸಣ್ಣ ಮಾಡೋದ. ಸ್ವಲ್ಪ ಸಣ್ಣ ನೋಡಮ್. ಸಾಕಿಷ್ಟ. ಮಿಕ್ಸರ್ ಎಲ್ಲ ಕಂಪ್ಲೀಟ್ ಆಯ್ತು. ಈಗ ಹೊಂಟಿವಿ ಅಲ್ಲಿ ಹೋಗಿಂದ ಇದು ಮಾಡಮ್ಮ. ಬರೀ ಕುದಿಯಾಕಂತ್ರು ಇಟ್ಟು ಚಿಕನ್.
ಇನ್ನೊಂದೊಂದು 10 ನಿಮಿಷ ಬಿಟ್ಟು ಒಂದ್ 2-3 ಸೀಟಿ ಆಗಿಂದ ಏನೈತಿ ನೋಡಮ್ರಿ. ಇದು ಕುದ್ದಿರ್ತದ ಅವಾಗ ಅಲ್ಲಿ ಇದು ಹಾಕಿದ್ರ ಮಸಾಲ ಇದು ನಡಿ ಆತದ್ರಿ ಫ್ರೈ. ಎಣ್ಣಾಗ ಮಸಾಲ ಹಾಕ್ಯಾರ. ಅದೈತಿ ಕುಕ್ಕರ್ದಾಗ ಚಿಕನ್ ನೋಡ್ರಿ. ಇದು ನೋಡ್ರಿ ಚಿಕನ್ ಅಲ್ಲ ಮಟನ್. ಈ ನಮ್ನೆ ರೆಡಿ ಆಗ್ಯದ ಮಟನ್. ಇದು ಮಸಾಲ ಫ್ರೈ ಮಾಡೋದು. ನೋಡ್ರಿ ಮಸಾಲ ಹಾಕಾಗತ್ತಾರ ಈಗ ಇದ್ರಾಗ ಮಟನ್ ಒಳಗ. ಅದು ಹಾಕಿ ಏನೈತಿತ್ತು ಹಿಂಗ ಅದು ಕುದಿಸ್ತಿರ್ಬೇಕು. ಯಾಕಂದ್ರೆ ಮಟನ್ ಅಂತ ಈಗ ಕುದಿಸೀವಿ. ಮಸಾಲನು ರೆಡಿ ಆಗ್ಯದೆಲ್ಲ. ಮಸಾಲನು ಫ್ರೈ ಮಾಡ್ಯಾರ. ಆ ಮಸಾಲ ಅದ್ರಾಗ ಹಾಕಿ ಏನೈತಿ ನಮ್ಮ ಮಾಮ ಅವ್ರು ಏನೈತಿ ಅದ್ರಾಗ ಹಾಕತ್ತಾರ. ಹಾಕಿ ಇನ್ನೊಂದು ಸ್ವಲ್ಪ ಅದು ಕುದಿಸ್ತಾರ. ಕುದಿಸಿ ನೋಡ್ರಿ ಹಾಕಿದ ಮ್ಯಾಗ ಕಲರ್ ಆಯ್ತಿದು. ಅದೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಯಾರ. ಅದೇನೈತಿ ಈಗ ಒಲಿ ಮ್ಯಾಗ ಇಟ್ಟು ತಿರ್ಸ್ಯಾರದು ಅಂತ ಈಗ ಮಿಕ್ಸ್ ಆಗ್ಯದೆಲ್ಲ. ಮಿಕ್ಸ್ ಮಾಡ್ಯಾರ ಏನೈತಿ ಈಗ ಮಿಕ್ಸ್ ಮಾಡ್ತಾರ ನೋಡ್ರಿ. ಇದು ಒಲಿ ಮ್ಯಾಗ ಇಟ್ಟು ಏನೈತಿ ಒಂದು ಸ್ವಲ್ಪ ಕಾಯಿಸ್ಬೇಕು. ಇದಕ್ಕೆ ಕಾಯಕ್ಕಿಟ್ಟು ಒಂದು ಸ್ವಲ್ಪ ಕಾಯಿ ತಕ ಏನೈತಿ ನಾವು ಹಂಗೆ ಹಿಂಗೆ ನಕ್ಕೋತ ಆಡ್ಕೋತ ನಾವು ಕುಂತೀವಿ. ಫೈನಲಿ ರೆಡಿ ಆಯಿತು. ಆಮ್ಯಾಗ ಏನೈತಿ ಇನ್ನೊಂದು ಸ್ವಲ್ಪ ಮ್ಯಾಗ ಮಸಾಲೆ ಹಾಕ್ತಾರ. ಖಾರದ ಪುಡಿ ಹಾಕಿದ್ರು. ಒಣ ಖಾರ, ಬಂಗಿ ಮೆಣಸಿನ್ಕಾಯಿ ಅಂತಾರಲ್ಲ ಅದು. ಆಮ್ಯಾಗ ಏನೈತಿ ಸ್ವಲ್ಪ ಇದು ಮಾಡ್ತಾರೆ, ಮಿಕ್ಸ್ ಮಾಡ್ತಾರೆ ಇನ್ನೊಂದು ಸ್ವಲ್ಪ. ಹಿಂಗೆ ಇನ್ನೊಂದು 2-3 ಐಟಮ್ ಹಾಕ್ತಾರೆ. ನೋಡ್ರಿ ಮಸಾಲ ಹೋಯ್ತು, ಚಿಕನ್ ಮಸಾಲ. ಸ್ವಲ್ಪ ಕೊತ್ತಂಬರಿ ಅದು ಮ್ಯಾಗ ಜಾಡಿಸಿದ್ರು. ಒಂದು ಸ್ವಲ್ಪ ಚಿಕನ್ ಮಸಾಲ, ಒಂದು ಸ್ವಲ್ಪ ಮಟನ್ ಮಸಾಲ, ಧನಿಯಾ ಪೌಡರ ಇಂಥವೆಲ್ಲ ಹಾಕಿ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿ ಏನೈತಿ ಟೇಸ್ಟ್ ನೋಡಕ್ಕೆ ಹೇಳ್ತಾರೆ ಹುಡುಗಗೆ. ಟೇಸ್ಟ್ ನೋಡ್ತಾನವ. ಟೇಸ್ಟ್ ನೋಡಿದ ಮಸ್ತಾಗ್ಯದಂತಾನ. ಫೈನಲಿ ರೆಡಿ ಆಯಿತು. ಬರ್ರಿ ತಿಂದು ಟೇಸ್ಟ್ ನೋಡಿ ಹೇಳ ಹೆಂಗಿರ್ತದ. ರೆಡಿ ಆಯಿತು. ಒಂದು ದೊಡ್ಡ ಗಂಗಾಳ ತೊಗೊಂಡು ಗಂಗಾಳಕ್ಕೆ ಹಾಕಿದ್ವಿ. ಹಾಕೇನೈತಿ ಟೇಸ್ಟ್ ನೋಡಿದ್ರೆ ಎಲ್ಲ ಹುಡುಗರು ಅಂದರು, ವಾವ್ ನಮ್ಮ ಮಾಮನ ಕೈ ರುಚಿನೇ ಮನಗಂಡೈತಿ. ಏನು ಅಡುಗೆ ಮಾಡಿದ್ನೋ ನಮ್ಮ ಮಾಮ ಮನಗಂಡಾಗಿತ್ತು. ಮತ್ತು ಶಿಸ್ತು ಮಾಡಿದ ನನಗೇನು ಭಾರಿ ಆಗಿತ್ತು. ಅನ್ನಾಗಿನ್ನ ರೊಟ್ಟಿ ಏನು ಬೇಡ, ಬರೀ ಇದೇ ತಿನ್ಬೇಕು ಅನ್ನಿಸ್ತು. ಆ ಡೇಂಜರ್ ಮಾಡಿದ್ದ. ಇನ್ನೊಮ್ಮೆ ಇವನ ಕೈಲೇನೆ ಮಾಡ್ಸಮ್ ಅಂತೇಳಿ ಯಾರ್ದು ಹಿಂಗೆ ನಾನು ವೀಡಿಯೋ ನೋಡ್ತೀರಿ, ಚಲೋ ವೀಡಿಯೋ ಬಿಡ್ತಿರ್ತೀನಿ. ಈ ವಿಡಿಯೋ ಸ್ವಲ್ಪ ಲೇಟ್ ಆಯಿತು. ಆದರೆ ಏನೈತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ನಿಮ್ಮ ಅಣ್ಣ ತಮ್ಮ ಅಂತ ತಿಳ್ಕೊರಿ. ಅಲ್ಲಿಕ ತನ ಏನೈತಿ ಮತ್ತೆ ನೆಕ್ಸ್ಟ್ ವಿಡಿಯೋ ಬಿಡ್ತೀನಿ. ಬಾಯ್.